ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮಾರ್ಟಲ್ಲಿ. ಸೊ ಇವಾಗ ಬಂದಿರೋದು ಮಮ್ಮಿ ಬರ್ಡೇಗೆ ಸ್ಟೂಡೆಂಟ್ಸಿಗೆ ಚಾಕ್ಲೇಟ್ಸ್ ತೊಗೊಳಕ್ಕೆ. ನಾಳೆ ಮಮ್ಮಿ ಬರ್ಡೇ. ಬನ್ನಿ ಏನೇನಾಗುತ್ತೆ ನೀವು ನೋಡಿ ನನ್ನ ಜೊತೆ ಇವತ್ತು. ಲೆಟ್ಸ್ ಗೋ ಹೋಗೋಣ ಬನ್ನಿ ಇವಾಗ. ಇಲ್ಲಿ ನಮ್ಮ ಬರ್ಡೇ ಗರ್ಲ್ ಔಟ್ಫಿಟ್. ಹಾಯ್ ಹಾಯ್. ಹೆಂಗಿತ್ತು ನಿಮ್ಮ ಅಂದರೆ ಸ್ಕೂಲಿಗೆ ಹೋಗ್ಬಿಟ್ಟು ಬಂದರು ಅವರು, ನಾನು ಅಷ್ಟರಲ್ಲಿ ಮುಗಿಸ್ಕೊಂಬಂದೆ. ಮತ್ತು ಇದಿತ್ತು ಗಾಡಿ ಸರ್ವಿಸು ಕೊಟ್ಟಿದ್ದೀನಿ. ಸೊ ಪಪ್ಪ ಇವತ್ತು ಸದ್ಯ ಇದ್ದಾರಲ್ಲ ನಮ್ಮ ಮನೇಲಿರೋದ್ರಿಂದ ಕಾರ್ ಸಿಕ್ಕಿದೆ. ಸೊ ಮಮ್ಮಿನ ಪಿಕ್ ಮಾಡ್ಕೊಂಡು ಇವಾಗ ಹೋಗ್ತಿರೋದು ಮನೆಗೆ. ಏನು ನಾನು ನೈಟ್ ತೋರಿಸಿ ನಂದೇ ನೈಟ್ ನಾವು ಕೇಕ್ ಕಟ್ ಮಾಡಿಲ್ಲ. ನಾನು ತೊಗೊಂಡಿದ್ದು ಕೇಕ್ ಯಾಕಂದರೆ ಹೇಳಿ, ನೀವು ಹೇಳಿ ರೀಸನ್ ಹೇಳಿ. ನನ್ನ ಕೇಕ್ ಕಟ್ಟಿಂಗೇ ಇಷ್ಟ ಆಗಲ್ಲ. ಸೊ ಮಾಡೋಕ್ಕೆ ಎದ್ದಿಲ್ಲ ಅವರು ಹೇಳ್ಬೇಕಂದ್ರೆ. ಸರಿ ಆಯ್ತು ಇವತ್ತು ನೈಟೇ ಮಾಡೋಣ ಅಂತ. ಸೊ ಹೆಂಗಿತ್ತು ನಿಮ್ಮ ಸ್ಕೂಲ್ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಇಷ್ಟು ದಿನ ಹೈಸ್ಕೂಲ್ ಹ್ಯಾಂಡಲ್ ಮಾಡ್ತಿದ್ದೆ, ಬಟ್ ಈ ಇಯರ್ ಇಂದ ಲೋವರ್ ಕ್ಲಾಸ್ ಹ್ಯಾಂಡಲ್ ಮಾಡ್ತಿದ್ದೀನಿ, 4th, 5th, 6th. ಬಟ್ ನಿಜವಾಗ್ಲೂ ಪ್ರೀಶಿಯಸ್ ಗಿಫ್ಟ್ ಅಂದರೆ ಮಕ್ಕಳೇ ಅನಿಸುತ್ತೆ. ರಿಯಲಿ ತುಂಬ ಖುಷಿ ಆಗ್ತಿದೆ ಆ ಮಕ್ಳು ತೋರಿಸೋ ಪ್ರೀತಿ. ಬಿಕಾಸ್ ಅವ್ರಿಗೆ ಕಲ್ಮೋಶ ಏನೂ ಇರಲ್ಲ, ರಿಯಲ್ ಆಗಿ. ಬಟ್ ಆಕ್ಟಿಂಗ್ ಮಾಡಕ್ ಬರಲ್ಲ ಮಕ್ಕಳಿಗೆ. ರಿಯಲ್ ಆಗಿ ಲೈಫ್ ಮಕ್ಕಳು ಪಾಪ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಇವತ್ತು. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಈ ವರ್ಷನೇ ಬರ್ಡೇ ಒಂಥರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ದಂಗಿದೆ ನನಗೆ. ಏನೇನು ಗಿಫ್ಟ್ ಕೊಟ್ಟರು ಹುಡುಗರು? ಮಕ್ಕಳು ಗಿಫ್ಟ್ ಕೊಟ್ಟಿರೋದು ಆಮೇಲೆ ತೋರಿಸ್ತೀನಿ ನಿನಗೆ. ಅವರು ಅನ್ಬಾಕ್ಸಿಂಗ್ ಎಲ್ಲ ವಿಡಿಯೋದಲ್ಲಿ ಮಾಡ್ತೀರಾ? ಅನ್ಬಾಕ್ಸಿಂಗ್ ಮಕ್ಳು ಬಿಟ್ಟಿಲ್ಲ ಮ್ಯಾಮ್, ನನ್ನ ಮುಂದೆನೆ ನೀವು ಮಾಡಬೇಕು ಅಂತ ಮಾಡಿಸಿದ್ದಾರೆ. ಬಟ್ ಎಲ್ಲ ಮತ್ತೆ ಅದರಲ್ಲಿ ಹಾಕಿಟ್ಟಿರ್ತೀರಾ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ. ತೋರಿಸ್ತೀನಿ. ಮತ್ತೆ ಏನು ಊಟ ತಿಂದಿ? ಇನ್ನೂ ತಿಂದಿಲ್ಲ, ಇವತ್ತು ಗುರುವಾರ ಬೇರೆ, ಫಾಸ್ಟಿಂಗ್. ಏನೋ ಮಾತಾಡಿ. ಎಷ್ಟು ದಿನ ಆಯ್ತು ನೀವು ವ್ಲಾಗಲ್ಲಿ ಬರ್ದಿರಾ? ಏನ್ ಮಾತಾಡೋದು? ಕಂಟಿನ್ಯೂಸ್ ಆಗಿ ಮಾತಾಡೋದಾಗಿದ್ದಿದ್ರೆ ಏನಾದ್ರು ಮಾತಾಡಿರೋರು. ಅಂದ್ರೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಏನೋ ಮಾಡ್ತಿದ್ದಿದ್ದೀರ, ನಾನು ಏನಾದ್ರು ಮಾತಾಡ್ಬಿಟ್ಟಿರೋರು. ನೋಡಿ ಇದು ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಅಲ್ಲ ಮಮ್ಮಿ? ಬರ್ಡೇಗಳ ಜೊತೆ ಫೋಟೋನೇ ತೆಗ್ದಿರಾ ಮ್ಯಾಮ್? ತೆಗಿಸ್ಕೊಬೇಕು, ನಾನು ಮಮ್ಮಿ ತೆಗಿಸ್ಕೊಬೇಕು. ಸರಿ ಇವಾಗ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸ್ಟೂಡೆಂಟ್ಸ್ಗೆಲ್ಲ ಚಾಕ್ಲೇಟ್ ಕೊಟ್ಟಿದ್ದಾರೆ ಮಮ್ಮಿ. ಎಲ್ಲ ಮಕ್ಕಳಿಗೂ ಕೊಟ್ಟೆ, ಎಲ್ಲ ಮಕ್ಕಳಿಗೂ ಗಾನ್ ಮ್ಯಾನ್ ಕೊಟ್ಟೆ. ಪಾಪ ಎಷ್ಟು ಖುಷಿ ಆಯ್ತು ಮಕ್ಕಳಿಗೆ. ತುಂಬಾ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆಗಿದೆ ಒಟ್ಟಿನಲ್ಲಿ. ಹಾ ತುಂಬಾ. ಆ ಮಕ್ಕಳಿಗಿಂತ ಜಾಸ್ತಿ ನನಗೆ ಖುಷಿ ಆಗ್ತಿದೆ. ಮಾಡೋ ವಿಶ್ ಒಂದು ಚಿಕ್ಕ ಚಿಕ್ಕ ಪೇಪರ್ ಅಲ್ಲಿ ಅವ್ರಿಗೆಲ್ಲ ಕವರ್ ತರ ಸೈಡ್ ಅಲ್ಲಿ ಪಿನ್ ಮಾಡಿಬಿಟ್ಟು ಅದ್ರೊಳಗಡೆ ಹ್ಯಾಪಿ ಬರ್ಡೇ ರೂಪಾ ಮ್ಯಾಮ್ ಅಂತ ಒಂಥರ ಗ್ರೀಟಿಂಗ್ಸ್ ಮಾಡಿಬಿಟ್ಟು ಓನ್ ಕ್ರಿಯೇಟಿವಿಟಿ ಆ ಮಕ್ಳ ಹತ್ರ ಇರೋದು ರಿಯಲಿ. ಬಟ್ ಇವಾಗ ನಿಮ್ಗೆ ಗಿಫ್ಟ್ ಯಾವ್ದಾದ್ರು ಕೊಟ್ಟಿದ್ದಾರೆ ಅದು ಒಂದ್ಸತಿ ಮತ್ತೆ ನನ್ನ ಮುಂದೆ ಅನ್ಪ್ಯಾಕ್ ಮಾಡಿ. ಇವಾಗ ಫೋಟೋ ತೆಗೆಸ್ಕೊಳೋಣ ಬನ್ನಿ. ಇವಾಗ ಫೋಟೋಗ್ರಾಫರ್ ಇಲ್ಲೇ ಇರ್ತಾರೆ ಎಲ್ಲಾದ್ರು. ಅನ್ಪ್ಯಾಕ್ ಅಂದ್ರೆ ಮತ್ತೆ ಏನೇನು ಕೊಟ್ಟಿದ್ದಾರೆ ನನ್ನ ಮುಂದೆ ಒಂದ್ಸತಿ ತೆಗೆದು ತೋರಿಸಿ, ಸರಿನಾ? ಇವಾಗ ಹೋಗೋಣ ಮನೆಗೆ. ಲೆಟ್ಸ್ ಗೋ. ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಮನೆ ರೋಡ್ಗೆ ಬಂದರೆ ಆಲ್ರೆಡಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಮತ್ತೆ ಹಿಂಗಾದ್ಮೇಲೆ ಇದು ಸಿಕ್ತು ಕೇಕ್ ಕಟಿಂಗ್ ಆದ್ಮೇಲೆ. ನೀನೆ ತಂದಿರೋದು ನೀನೆಲ್ಲ ಇಟ್ರೆ ಕೇಕ್ ಕಟಿಂಗ್ ಆದ್ಮೇಲೆ ಸಿಕ್ಕಿದೆ. ವೆರಿ ವೆರಿ ಬ್ಯಾಡ್ ಅಲ್ಲ ಮಮ್ಮಿ? ಕೇಕು ಚೂರು ತಿಂದ್ರಿ, ಮಿಕ್ಕಿದ ಹಂಗೆ ಪಾರ್ಸಲ್ ಮಾಡಿ ಪಪ್ಪ ಎತ್ಕೊಂಡು ಹೋಗ್ತಿದ್ದಾರೆ. ಬಿಕಾಸ್ ಪಪ್ಪ ಆಫೀಸ್ಗೆ ಹೋಗ್ತಿದ್ದಾರೆ ಇವಾಗ. ಪಪ್ಪ ಆಫೀಸ್ ಏನಾದರೂ ಅಪ್ಡೇಟ್ ಏನಾದರೂ ಇದೆಯಾ? ಆಫರ್ಸ್ ಏನಾದರೂ ಹೇಳಿದ್ರಾ? ಆಫರ್ಸ್ ಅಂದರೆ ಅದು ಮೆಸೇಜ್ ಹಾಕಿದ್ರಲ್ಲ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನು ಆಫರ್ ಇದ್ದಿದ್ದು? ಮಾಮೂಲಿ ಇದೆ ಅದು. ಬಟ್ ಆದರೆ ಇದು ಹುಡುಗರಂತ ಯಾರ್ದೋ ದುಡ್ಡಿಲ್ಲಂತೆ, ಅಪ್ಪ ಅಮ್ಮ ದುಡ್ಡು ಕೊಡ್ತಾ ಇಲ್ಲ ಅದು ಹುಡುಗರಿಗೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಬರೋದು ಕಮ್ಮಿ ಮಾಡಿದ್ದಾರೆ. ಖರ್ಚಿಲ್ಲ ಅವ್ರಿಗೆ, ಖರ್ಚಿಗೆ ದುಡ್ಡು ಕೊಡ್ತಾ ಇಲ್ಲ. ಪಾಕೆಟ್ ಮನಿ ಯಾರು ಕೊಡ್ತಿಲ್ಲ. ಸೊ ಮಗನಿಗೆ ಮಾತ್ರ ಯಾವಾಗ ಬೇಕಾದ್ರೂ ಖರ್ಚಿಗೆ ಅಮ್ಮ ಕೊಡ್ತಾರೆ ದುಡ್ಡು.
ಕೊಡ್ತಾರೆ, ಮಮ್ಮಿನೂ ಕೊಡ್ತಾರೆ, ಡ್ಯಾಡಿನೂ ಕೊಡ್ತಾರೆ, ಮಾಮನೂ ಕೊಡ್ತಾರೆ. ಇವನು ನೋಡಿ ಅವಾಗಿಂದ ಕೇಕ್ ತಿಂದ. ಏನೇನು ತಿಂದ ಪಾಪ ಬೆಳಗ್ಗೆಯಿಂದ ಅವನು? ಕೇಳಬೇಡ, 2-3 ಸತಿ ಅಕ್ಕ ಮಾಡಿ ಬಂದ. ಚೆನ್ನಾಗಿ ತಿನ್ನೋದು ಮಾಡೋದು. ಈಗ ನೋಡಿ ನಮಸ್ತೆ ಮಾಡ್ತಾನೆ. ಮ್ಯಾಕ್ ಸ್ಟ್ಯಾಂಡ್ ಬಿಸ್ಕೆಟ್ ಹಾಂ ಹಾಂ ಸರಿ, ನಮಸ್ಕಾರ. ಹಾಂ ಪಿರಬು ಪೊಯ್ಬಿರ ಹಾಂ ಸುಸ್ವಾನ್ ಪೈ ನಮಸ್ತೆ ಅನ್ಪೆ ಮಗ. ಗುಡ್ ಬಾಯ್ ಮ್ಯಾಕ್ಸ್. ಅಲ್ಪ ಅಡೆಪೋ. ನಮಸ್ತೆ ಬಿಸ್ಕೆಟ್ ಬೋಡ ಬಡ್ಚ ಬೈತಾನೆ ಸುಮ್ಮನೆ ನಮಸ್ತೆ ಮಾಡಲ್ಲ ಸರ್. ಹಾಂ ನಮಸ್ಕಾರ, ಗುಡ್ ಬಾಯ್. ಹಾಂ ನಮಸ್ಕಾರ. ಹಾಂ ನಮಸ್ಕಾರ ಅಂತ ಮಗ. ಕೂಚ. ಓಕೆ, ಗುಡ್ ಬೇಬಿ. ಹಾಂ ಚಲ. ನಮಸ್ಕಾರ. ನಮಸ್ಕಾರ ಅಲ್ಪ. ಇದು ಸಾರಿ ಕೇನ್ ಸಾರಿ. ಗುಡ್ ಬಾಯ್ ಮ್ಯಾಕ್ಸ್, ಗುಡ್ ಬಾಯ್. ಸಾರಿ ಕೊಡೋರು ಸಾರಿ. ಹಾಂ ಇದು ಅವಂದೇ ಟೂಲು. ಎಲ್ಲಿದ್ರೂ ತೊಗೊಂಬಂದು ಪಪ್ಪ ಕೊಡ್ತಾನಲ್ಲ. ಪಾಪ ವಾಕಿಂಗ್ ಹೋದಾಗ ಇದನ್ನ ಇಟ್ಕೊಂಬಂದು ಪಪ್ಪ ಕೊಟ್ಬಿಟ್ಟೆ ಅವ್ನು ಹೋಗೋದು. ಗುಡ್ ಬಾಯ್ ಮ್ಯಾಕ್ಸ್. ಏನೋ ಇದು ತೆಗೆದ್ರಲ್ಲ, ಏನದು ಅವನದು ಪೈಪು. ಸೊ ಇವಾಗ ಇದೇ ಕರ್ಕೊಂಡು ಹೋಗ್ತಾರೆ ಅಂತ ಅವನಿಗೆ ವಾಕಿಂಗ್ಗೆ. ಅಲ್ಲ ಮಮ್ಮಿ, ಏನು ಸ್ಪೆಷಲ್ ಏನಿಲ್ವಾ? ನಮಗೇನಿಲ್ವಾ ಟ್ರೀಟ್? ಓಹೋ ಇದು ಮ್ಯಾಮ್. ನೆಕ್ಸ್ಟು ಮಮ್ಮಿ ಬರ್ಡೇ ಏನಾಗುತ್ತೆ ನೋಡೋಣ ಬನ್ನಿ. ಲೆಟ್ಸ್ ಗೋ. ಪಪ್ಪ ಹೊರಟ್ರು ಅನಿಸುತ್ತೆ. ಲೆಟ್ಸ್ ಗೋ. ಓಕೆ ಮ್ಯಾಮ್, ಇವಾಗ ಗಿಫ್ಟ್ ಏನೇನು ಬಂದಿದೆ ನೋಡೋಣ. ಡಿಸ್ಟರ್ಬೆನ್ಸ್ ಆಗ್ಬೋದಾ ಇದು? ಮಳೆ ಡಿಸ್ಟರ್ಬೆನ್ಸ್ ಆಗ್ಬೋದು ಸೌಂಡಿಗೆ? ಇಲ್ಲ ಆಗ್ತಿತ್ತಲ್ಲ, ಚೆಕ್ ಮಾಡ್ತೀನಿ. ಓಕೆ ಮ್ಯಾಮ್, ಐ ಹೋಪ್ ಇವಾಗ ವಾಯ್ಸ್ ಕರೆಕ್ಟಾಗಿ ಬರುತ್ತೆ, ಯಾಕಂದ್ರೆ ಮೈಕ್ ಹಾಕ್ಕೊಂಬಂದೆ. ಲೈಟಿಂಗ್ ಇದೆಯಾ? ಓಕೆ, ಇವಾಗ ಹೇಳಿ. ಹಾಂ ಹಂಗೆಲ್ಲ ಮಾಡಿದ್ರೆ ಗರ 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 ಅಂತಿರುತ್ತೆ ಮೈಕ್. ಇವಾಗ ಇದೊಂದು ಇದ್ಯಾರು ಕೊಟ್ಟಿದ್ದು? ಇದು ಫ್ರೆಂಡೇನಾ? ನಿಮ್ಮ ಫ್ರೆಂಡೇನಾ? ನನ್ನ ಫ್ರೆಂಡ್. ಇದು ನನ್ನ ಸ್ಟೂಡೆಂಟಾ ಫ್ರೆಂಡ್ ಅಂತ ಮೆನ್ಷನ್ ಮಾಡಿ ಆಯ್ತಾ? ಇದು ನನ್ನ ಫ್ರೆಂಡ್. ಇದು ಜೋಡ್ಸೋಣ ಫಸ್ಟ್. ಇದು ನನ್ನ ಫ್ರೆಂಡ್. ಓಕೆ, ನಮಗೆ ಸ್ಟೂಡೆಂಟ್ಸ್ ಏನು ಕೊಟ್ಟಿರ್ತಾರೆ ಏನದು? ಯಾಕಂದರೆ ನಮ್ಮ ಟೈಮಲ್ಲಿ ನಾವು ಕೊಟ್ಟಿಲ್ಲಲ್ಲ ಮ್ಯಾಮ್ ಯಾರಿಗೂ. ಟೀಚರ್ಸ್ ಡೇ ಕೊಟ್ಟಿದ್ದು. ಟೀಚರ್ಸ್ ಡೇಗೆ ಅಷ್ಟೇ. ಇದು ಸ್ಟೂಡೆಂಟ್ ಕೊಟ್ಟಿರೋದು ಪಾರ್ಕರ್ತೀನಿ. ಈಗ ಏನೇನಾದ್ರು ಇಟ್ಕೊಳ್ಳೋ ಸ್ಟಾರ್ಟ್ ಮಾಡ್ತೀವಿ ನೋಡಿ. ಆಮೇಲೆ ಇದು ಸ್ಟೂಡೆಂಟ್ ಕೊಟ್ಟಿರೋದು ಡೈರಿನ ಇದು? ಓಕೆ ಓಕೆ, ಕ್ಯೂಟಾಗಿದೆಯಲ್ಲ ಚಿಕ್ಕದು. ಹಾಂ ನೋಡಿ, ಇದೊಂದು ಸ್ಟೂಡೆಂಟ್ ಕೊಟ್ಟಿದ್ದು ನೋಡಿ, ಅವರೇ ಮಾಡಿರೋದು. ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್, ಹ್ಯಾಪಿ ಬರ್ಡೇ ಮ್ಯಾಮ್ ಅಂತ. चांद से प्यारी चांदनी चंचानी से प्यारी रात रात से प्यारी ज़िंदगी और ज़िंदगी से प्यारी मेरा मैम हैप्पी बर्थडे ಅಂತ ಮಗು ಬರೆದಿದ್ದಾಳೆ. ಹಿಂದಿಯಲ್ಲಿ ಅದು ಇಂಗ್ಲೀಷಲ್ಲಿ ಹಿಂದಿ ಸಾಂಗ್ನ ಇಂಗ್ಲೀಷಲ್ಲಿ ಬರೆದಿದ್ದಾಳೆ. ನಾನು ಹೇಳಿದ್ನಲ್ವಾ ನೋಡಿ, ಅವ್ರು ಕ್ರಿಯೇಟಿವ್ ಆಗಿ ಮಾಡಿರೋದು ನೋಡಿ. ಹ್ಯಾಪಿ ಬರ್ತ್ಡೇ ಡಿಯರ್ ರೂಪಾ ಮ್ಯಾಮ್. ಡಿಯರ್ ರೂಪಾ ಮ್ಯಾಮ್ ಅಂತ ಬರೆದಿದ್ದಾರೆ. ಇಷ್ಟು ದೊಡ್ಡದು ರೂಪಾ ಮ್ಯಾಮ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯು ಆರ್ ಸೋ ಕೈಂಡ್ ಆ್ಯಂಡ್ ವೆರಿ ಹೆಲ್ಪ್ಫುಲ್. ಯು ಟೀಚ್ ಮೀ ಆ್ಯಂಡ್ ಮೈ ಫ್ರೆಂಡ್ಸ್ social very nicely. The social exam was the easiest because of you, but still I lost a mark because of my silly mistake. You are very cheerful and kind. You are my favorite teacher. You should enjoy the special day for you. Once again, happy birthday. ಬ್ಲ್ಯಾಕ್ ಇದು ಮಸ್ತಾಗಿದೆ. ಅವ್ರ ಫೇವ್ರೆಟ್ ಟೀಚರ್ ಅಂತ ನಾನು, ಪ್ರತ್ಯೂಷಾ ಅಂತ. ಆ್ಯಕ್ಚುಲಿ ಇವಳನ್ನ ನಾನು ರಾಕ್ಷಸಿ ಅಂತ ಕರಿತೀನಿ ಕ್ಲಾಸಲ್ಲಿ, ಬಿಕಾಸ್ ತುಂಬ ಅಂದರೆ ತುಂಬ ತರಲೆ ತೀಟೆ. ಇದೇ ಕೊಟ್ಟಿದ್ದು ಸ್ಟೂಡೆಂಟೇನಾ? ಅದು ಸ್ಟೂಡೆಂಟ್. ಕ್ಯೂಟಾಗಿದೆ ಇದು ಒಂಥರ ಕಪ್. ಹಾಂ, ಇದು ನನ್ನ ಸ್ಟೂಡೆಂಟ್. ಆ್ಯಕ್ಚುಲಿ ಇದು 4th ಸ್ಟ್ಯಾಂಡರ್ಡ್ ಮಗು ಕೊಟ್ಟಿರೋದು. ಅವಳ ಹೆಸರು ದೀಕ್ಷಾ ಅಂತ. ಏನು ಅಂದರೆ ಒಂದು ನಿಮಿಷ, ಕ್ಲಾಸಲ್ಲಿ ಇರೋದ್ರಲ್ಲೇ ಪುಟ್ಟ ಮಗು ಥರ ಇವಳು. ಸೊ ನಾನು ಯಾವಾಗಲೂ ಹೇಳ್ತೀನಿ, ಶಿ ಇಸ್ ಮೈ ಫೇವ್ರೆಟ್ ಸ್ಟೂಡೆಂಟ್. ಬಿಕಾಸ್ ಅಷ್ಟು ಚಿಕ್ಕ ಮಗು ಥರ ಇರ್ತಾಳೆ. ಅದು ಅವಳು ಕೊಟ್ಟಿರೋದು. ಒಂದೊಂದಕ್ಕೆ ಎಕ್ಸ್ಪ್ಲನೇಷನು. ಇದು ಮಗು ಇದು ಸಾನಿಯಾ ಅಂತ. ಕ್ಯೂಟಾಗಿದೆ ಇದು. ಇದೇ ಬಿಡೋದು ಅಷ್ಟೇ ಕೆಲಸ. ಬಟ್ ಇದು ಒಂಥರ ಇದೆಯಲ್ಲ, ರೈನ್ಬೋ. ಇದೇನಿದು? ಪೇಪರ್ಸ್ ಅಪ್ಪ ಅವ್ರಿಗೆ ಏನೇನೋ ಕೊಟ್ಟಿದ್ದಾರೆ ಹೋಗಿ.
ವೇಫರ್ಸ್ ಕೊಟ್ಟಿದ್ದಾರೆ ನೋಡಿ. ಹೇಳಿಲ್ವಾ ಚಿಕ್ಕ ಮಕ್ಕಳು ಒಂಥರ ಕ್ರೇಜಿ. ಇದು ರಾಕ್ಷಸಿ ಕೊಟ್ಟಿರೋದು. ಆ ರಾಕ್ಷಸಿ ಏನೇನು ಸಿಗೋದು, ಐ ಮೀನ್ ನನಗೆ ಸ್ವಲ್ಪ ಚಾಕ್ಲೇಟ್ಸ್ ಅಂದರೆ ಇಷ್ಟ ಅಂತ ಚಾಕ್ಲೇಟ್ಸ್, ಆಮೇಲೆ ಇದೇನು ಅದು ಇದೇನಿದೆ ಪೆನ್ ಹಿಂದೆ ಇರೋದು? ಅಲ್ಲ, ಅದು ಓಕೆ ಅದು ಕೊಟ್ಟಿದ್ದಾರೆ. ಇದೆಲ್ಲ ಅವಾಗ ನೋಡ್ತಿದ್ದೀವಿ, ಇವಾಗ ಎಲ್ಲಿ ಇರುತ್ತೆ ನಿಮಗೆಲ್ಲ? ಇದೊಂದು 3rd ಸ್ಟ್ಯಾಂಡರ್ಡ್ ಮಗು. ಆ್ಯಕ್ಚುಲಿ ಈ ಮಗು ಕ್ಲಾಸಿಗೆ ನಾನು ಹೋಗಲ್ಲ. ಹ್ಯಾಪಿ ಬರ್ಡೇ ರೂಪಾ ಮ್ಯಾಮ್ ಅಂತ ಬರೆದು ಒಳಗಡೆ ಒಂದು ಲೆಟ್ರ್ ಪುನಃ ಬರೆದಿದ್ದಾರೆ. ಹ್ಯಾಪಿ ಬರ್ಡೇ ರೂಪಾ ಮ್ಯಾಮ್ ಅಂತ ನೋಡಿ. ಆ ಮಗುನೇ ಡ್ರಾ ಮಾಡಿರೋ 3rd ಸ್ಟ್ಯಾಂಡರ್ಡ್. ವೇಟ್, ಹ್ಯಾಪಿ ಬರ್ಡೇ ರೂಪಾ ಮ್ಯಾಮ್, ಹ್ಯಾಪಿ ಬರ್ಡೇ ರೂಪಾ ಮ್ಯಾಮ್. ಎರಡು ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೋಡಿ. ಬಟರ್ಫ್ಲೈ ಪೇಪರಲ್ಲಿ ಅವಳೇ ಹುಡುಗಿನೇ ಮಾಡಿದ್ದಾಳೆ. ಹ್ಯಾಪಿ ಬರ್ಡೇ ಮ್ಯಾಮ್ ಅಂತ, ಸಂಸ್ಕೃತಿ ಕೊಡುವ ಅಂತ ಹೆಸರು. ಇಲ್ಲಿ ಬರ್ದಿದೆ ನೋಡಿ. ಇಲ್ಲಿ ಇದು ಜಸ್ಟ್ ಗೋಳಿ ಚಾಕ್ಲೇಟ್ಸ್ ಪೆನ್ಸ್ ಗೋಧಿ ಕೊಟ್ಟಿದ್ದಾರೆ. ಓಕೆ, ಇಲ್ಲ ಗೋಧಿ ಚಾಕ್ಲೇಟ್ ಗಿಕ್ಲೇಟ್ ಎಲ್ಲ ಏನೇನೋ ಕೊಟ್ಬಿಟ್ಟಿದ್ದಾರೆ. ಹೋಗ್ರಿ ಮಮ್ಮಿಗೆ. ಏನಿದು? ಅಲ್ಲ ನಿಮ್ಮ ಏನಕ್ಕೆ ಓಪನ್ ಆಯ್ತಂತನಾ? ಇನ್ನೊಂದಾ? ಇದು ಮಮ್ಮಿ ತೊಗೊಂಡೋಗಿದೆ. ಈ ಥರ ಟೋಟಲ್ 9 ಬಾಕ್ಸ್ ತೊಗೊಂಡೋಗಿದೆ ಗೌರ್ಮೆಂಟ್ದು. ನೋಡಿ ನಾನು ಹೇಳಿದ್ನಲ್ವ ಕ್ರಿಯೇಟಿವ್. ನೋಡಿ ಇದು ನೋಡಿ, ಆ ಮಕ್ಕಳೇ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. 9 ಬಾಕ್ಸಲ್ಲಿ 2 ಬಾಕ್ಸ್ ವಾಪಸ್ ಬಂದಿದೆ ನೋಡಿ. ಇದು 3ನೇ ಕ್ಲಾಸ್ ಮಗು. ಇದು ಪಾರ್ಸಲ್, ಐ ಮೀನ್ ಲೆಟರ್ ಹೆಂಗೆ ಓಪನ್ ಮಾಡೋದು ಅಂದರೆ ಹೀಗೆ ಓಪನ್ ಮಾಡೋದಂತೆ ನೋಡಿ. 3rd ಸ್ಟ್ಯಾಂಡರ್ಡ್. ಆ್ಯಕ್ಚುಲಿ ಇದು ನನ್ನ ಕ್ಲೋಸ್ ಫ್ರೆಂಡ್ ಜಸ್ಮೀನ್ ಅಂತ ಇದ್ದಾಳೆ, ಅವ್ರ ಮಗ ಮಾಡಿಕೊಟ್ಟಿರೋದು ವಿನಾಸ್. ಸೊ ಲೆಟ್ ಮಿ ಕೀಪ್ ಇಟ್ ಸೇಫ್. ಎಲ್ಲಾದ್ನೂ ಸೇಫ್ ಆಗಿರ್ಬೇಕು ನೋಡಿ. ಇದು 3ನೇ ಕ್ಲಾಸ್ ಮಗು ಮಾಡಿರೋದು. ಅದು ಬರ್ಡೇ ರೂಪ ಮ್ಯಾಮ್. ಅಷ್ಟೇ ಲೆಟ್ರ್ ಇದೆ ಒಳಗಡೆ. ಏನು ಇಷ್ಟೆಲ್ಲ ಕೊಟ್ಟರೆ ಹೆಂಗೆ ಕತೆ? ನಮ್ಮ ಮಮ್ಮಿ ಗಿಫ್ಟ್ ಅನ್ಬಾಕ್ಸಿಂಗ್ಗೆ ಟೋಟಲ್ 6 ಮಿನಿಟ್ ಕರೆಕ್ಟಾಗಿ 6 ಮಿನಿಟ್ ಆಗಿದೆ ನೋಡಿ. ಆ ಲೆಟ್ರ್ ಒಳಗಡೆ ಹ್ಯಾಪಿ ಬರ್ಡೇ ರೂಪಾ ಮ್ಯಾಮ್. ಇದು ಅಷ್ಟೇ, ರೂಪಾ ಮ್ಯಾಮ್ ಹ್ಯಾಪಿ ಬರ್ತ್ಡೇ ಅಷ್ಟೇ ಇರುತ್ತೆ. ಫ್ರಮ್ ಲಕ್ಷ್ಮಿ ಅಂತ ಇದೆ ಯಾರು. ನೋಡಿ ಇದು ಅಷ್ಟೇ, ಇದ್ರೊಳಗಡೆ ಲೆಟರ್, ಅದ್ರೊಳಗಡೆ ಒಂದು ಲೆಟ್ರು. ಮಳೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಎಲ್ಲ ಆಚೆ ಹೋಗೋಕ್ಕೂ ಆಗ್ತಿಲ್ಲ. ಈ ಸತಿ ನನ್ನ ಕಡೆಯಿಂದ ಗಿಫ್ಟ್ ಏನೂ ಕೊಟ್ಟಿಲ್ಲ. ಹೋದ ಸತಿ ಆದರೆ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ಸಿದ್ವಿ ನೋಡ್ಬೋದು. ಈ ಸತಿ ಮಮ್ಮಿ ಎಲ್ಲ ಬೇಡ ಅಂದ್ರಲ್ಲ ಮಮ್ಮಿ ಹೇಳಿ. ಆಮೇಲೆ ಏನು ರಿಯಾಕ್ಷನ್ ಕೊಟ್ಟಿರೋದು ನೋಡಿದ್ರೆ ಅವ್ರು ಆಮೇಲೆ ನಾನೇ ಎಲ್ಲ ಅಂದ್ಕೊಂಡ್ಬಿಡ್ತಾರೆ. ಎಲ್ಲ ಗ್ರೀಟಿಂಗ್ಸ್. You have an ocean of knowledge in yourself. Your wisdom is unparalleled and unimaginable. Thank you for sharing them with us. Love you, ma'am. Your blessing and lessons remain forever. You are a great teacher. Adnan ಅಂತ ನಾನು 4th ಸ್ಟ್ಯಾಂಡರ್ಡ್. ಆ್ಯಪಲ್ ಒಂದು ತೆಗೆದೆ ಅಷ್ಟೇ. ಇದು ಅವರೇ ಮಕ್ಕಳೇ ಕೊಟ್ಟಿರೋದು. ಮಕ್ಕಳೆಲ್ಲ ಮತ್ತೆ ಇದು ಮಕ್ಕಳೇ ಚಾಕ್ಲೇಟ್ಸ್ ಪೆನ್ ಎಲ್ಲ ಕೊಟ್ಟರು. ಪೆನ್ಸ್. ಇದು ಮಕ್ಕಳೇ ಇದೆ ಗಿಫ್ಟ್. ಇದು ಆ್ಯಕ್ಚುಲಿ ಇದು ಬಿಗ್ ಸ್ಟೋರಿ ಇದೆ. ಅವರು ಫ್ರೂಟ್ಸ್ ಎಲ್ಲಿ ಅದು ಆ್ಯಪಲಲ್ಲಿ. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಮಂಡೇ ಥರ್ಸ್ಡೇ ಆ್ಯಂಡ್ ಸ್ಯಾಟರ್ಡೇ ಫಾಸ್ಟಿಂಗಲ್ಲಿ ಇರ್ತೀನಿ. ಸೊ ಅವರಿಗೆ ನನಗೆ ಕೊಡಬೇಕಾದ ಗಿಫ್ಟ್ ಪ್ರೀಷಿಯಸ್ ಅನಿಸಿದ್ದು ಅಂದರೆ ಫ್ರೂಟ್ಸ್ ಅಂತ ಹೇಳಿಬಿಟ್ಟು ಪಾಪ ಫ್ರೂಟ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಫ್ರೂಟ್ಸ್ ಕೊಟ್ಟರೆ ಓಕೆ. ಇಷ್ಟು ಕಪ್ಪು ಇದು ಏನು ಹೇಳಿ ಇಲ್ಲಿ ನೋಡಿ. ಇಲ್ಲಿ ಪಾಪ ಕೊಟ್ಟಿರೋದು ಅಲ್ಲ, ಕೊಟ್ಟಿರೋದಲ್ಲಮ್ಮ ನಾನು ಅಂದಿದ್ದು ಹಂಗಲ್ಲ.
ಎಲ್ಲ ಇಲ್ಲಿ ಜೋಡಿಸಿದ್ದೀನಿ. ದೆನ್ ಇನ್ನೊಂದು ಸ್ಯಾರಿ ಇದೆ, ಅದು ಒಳಗಡೆ ಇಟ್ಟಿದ್ದೀನಿ. ಸರಿ ಇದೆ. ಓಕೆ ಓಕೆ, ಅದನ್ನು ತೋರಿಸ್ತೀನಿ ನಾನು ಆಮೇಲೆ ತೋರಿಸಿ. ಸೊ ಇಷ್ಟಾಗಿತ್ತು ಮಮ್ಮಿದು. ಏನು ಇವನು ಇಷ್ಟ ನಾನು ಹೇಳಿಲ್ವಾ, ಈ ಗಿಫ್ಟ್ಗಿಂತನೂ ತುಂಬ ಪ್ರೀಶಿಯಸ್ ಗಿಫ್ಟ್ ಅಂದರೆ 4th ಸ್ಟ್ಯಾಂಡರ್ಡ್ ಮಕ್ಕಳು. 4th ಸ್ಟ್ಯಾಂಡರ್ಡ್ ಮಕ್ಕಳು. ಸೊ ಇಷ್ಟು ಆಗಿತ್ತು ನಮ್ಮ ಇಲ್ಲಿ ಲೈಟ್ ಇಟ್ಕೊಂಡು ಇದು ಮಾಡ್ತಿರೋದು. ಇದೊಂದು ಗಿಫ್ಟ್ ಆ ಮಗು ಕೈಗೆ ತಂದು ಹಾಕಿದ್ದಾಳೆ. ಓಕೆ. ಸೊ FM ನೆಕ್ಸ್ಟು ನೋಡೋಣ ಏನು ಮಮ್ಮಿ ನೆಕ್ಸ್ಟು. ಇದನ್ನೆಲ್ಲ ಇವಾಗ ಫೋಟೋ ಹೊಡ್ಬಿಟ್ಟು ಮಮ್ಮಿಗೆ ಕೊಡಬೇಕಂತೆ. ಕೊಟ್ಟ ಮೇಲೆ ಗಾಡಿ ಆ್ಯಕ್ಚುಲಿ ಸರ್ವಿಸಿಂದ ತರಬೇಕಿತ್ತು, ಬಟ್ ಮಳೆ ಬರೋ ಕಾರಣ ಹೋಗೋಕ್ಕಾಗಿಲ್ಲ. ನೋಡೋಣ, ಮಳೆ ನಿಂತ ಮೇಲೆ ಹೋದರೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಇದೇ ಆಲ್ರೆಡಿ 9 ನಿಮಿಷ ಆಯಿತು. ಸೊ FM ನೆಕ್ಸ್ಟು ಇವತ್ತೇ ನೆಕ್ಸ್ಟ್ ಏನೋ ಸೆಲೆಬ್ರೇಷನ್ ಇದೆಯಾ? ಇದೆ. ಎಲ್ಲಿ? ಏಯ್ ಕಾಲ್ ಮಾಡಿದ್ದಾರೆ, ನೋಡಬೇಕು. ಅದು ಸರ್ಪ್ರೈಸ್ ನೆಕ್ಸ್ಟ್ ಅದನ್ನೇ ನೋಡ್ತೀರಾ ನೆಕ್ಸ್ಟ್. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಇವನು ಇಷ್ಟಾಗಿ ಬಂದೆ ಕಟ್ಟಾಗೋಯ್ತು. ಇವನು ಇಷ್ಟೊತ್ತು ಮ್ಯಾಕ್ಸು ಒಳಗಡೆ ಬಿಟ್ಟಿದ್ರಿ, ಕರೆಕ್ಟಾ ಮಮ್ಮಿ? ಆಟ ಆಡ್ಕೊಂಡಿದ್ದ, ಕೇಕ್ ತಿಂದ್ಬಿಟ್ಟು ಡಿಸ್ಟರ್ಬೆನ್ಸ್ ಮಾಡಿದ್ರು ಮಮ್ಮಿ ನೀರಿಗೆ. ಇಷ್ಟೊತ್ತು ಕೇಕ್ ತಿನ್ಕೊಂಡು ಆಟ ಆಡ್ಕೊಂಡಿದ್ದ. ಇವಾಗ ಪಪ್ಪ ಹೋಗ್ತಿದ್ದಂಗೆ ಆಚೆ ಹೋಗಿ ಮಲ್ಕೊಂಡ. ಇಲ್ಲಿ ನಮ್ಮ ಇಲ್ಲಿ ಅವನಿಗೆ ಅಂತ ಒಂದು ಕ್ರೇಟ್ ಥರ ಹಾಕಿದ್ದೀವಿ ಅದ್ರ ಮೇಲೆ. ಇವಾಗ ಮತ್ತೆ ಸೌಂಡ್ ಕೊಡ್ತಿದ್ದೀನಿ. ಇವಾಗ ಮತ್ತೆ ಒಳಗಡೆ ಬಿಟ್ಟರೆ ಸೋಫಾ ಮೇಲೆ ಕುತ್ಕೊತಾನೆ. 10 ನಿಮಿಷ ಮತ್ತೆ ಆಚೆ ಹೋಗಿ ಮಲ್ಕೊತಾನೆ. ಇವಾಗ ಅವನ ಬಿಡೋಣ. ಇವಾಗ ಇದೆಲ್ಲ ಫೋಟೋ ತೆಗೆದ್ಬಿಟ್ಟು ಫಸ್ಟು ಹೋಗೋಣ ಬನ್ನಿ, ಲೆಟ್ಸ್ ಗೋ, ಹೋಗೋಣ. ಓಕೆ ಫ್ರೆಂಡ್, ಬ್ಲಾಗ್ ನೋಡಿರ್ತೀರಾ. ಈ ಬ್ಲಾಗ್ ಇಷ್ಟೇ. ಸೊ ಹೋದ ಸತಿ ಒಂಚೂರು ಗ್ರ್ಯಾಂಡಾಗಿ ಮಾಡಿದ್ವಿ. ಈ ಸತಿ ಏನು ಅಷ್ಟೊಂದು ಡೆಕೋರೇಷನ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಡೆಕೋರೇಷನ್ ಅವರು ಸಿಕ್ಕಿಲ್ಲ. ಡೆಕೋರೇಷನ್ ಅವ್ರು ಬೇರೆ ಇವೆಂಟ್ ಏನೋ ಇರುತ್ತಲ್ಲ, ನಾವು 2 to 3 ಡೇಸ್ ಮುಂಚೆನೇ ಇನ್ಫಾರ್ಮ್ ಮಾಡಬೇಕಿತ್ತು ಅವ್ರಿಗೆ. ಅವರು ಸಿಕ್ಕಿಲ್ಲ. ಮತ್ತು ಸರಿ ಆಚೆ ಹೋಗ್ಬಿಟ್ಟು ಇವಾಗ ಈವೆಂಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ನಡೀತಿದ್ದಲ್ಲ, ಅದನ್ನೆಲ್ಲ ಮಾಡೋಣ ಅಂದರೆ ನಮಗೆ ಟೈಮು ಅದು ಆಗಿಲ್ಲ. ಯಾಕಂದರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಬಿಟ್ಟು ಸುಮ್ಮನೆ ಆಗೋದು. ಅದಾದಮೇಲೆ ಗಿಫ್ಟ್ ಏನು ಕೊಡಿಸಿದ್ದು ಅಂದರೆ, ಗಿಫ್ಟ್ ಇಲ್ಲೆಲ್ಲ ಹಾಕಿರ್ತೀನಿ ನೋಡಿ. ಈ ರಿಂಗೆ ನಾನು ನಮ್ಮ ಅಕ್ಕ ಸೇರ್ಕೊಂಡು ಕೊಡ್ಸಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಡೆಕೋರೇಷನ್ಸ್ ನೋಡಿ, ನನಗೆ ಹೇಳಬೇಕಂದ್ರೆ ಕಂಪೇರಿಂಗ್ ಟು ಪ್ರೈಸು ನನಗೆ ಆಲ್ಮೋಸ್ಟು ನಾನು ನಮ್ಮ ಅಕ್ಕ ಶೇರ್ ಹಾಕಿ ತೆಗೆದುಕೊಟ್ಟಿದ್ದೆ ರಿಂಗನ್ನ. ಬಟ್ ಡೆಕೋರೇಷನ್ನು ನನಗೆ ಆ ಕಾಸ್ಟೇ ಬರ್ತಿತ್ತು. ನಾನು ಎಷ್ಟು ಶೇರ್ ಹಾಕಿದ್ದೀನಿ ಅಷ್ಟೇ ಬರ್ತಿತ್ತು ನನಗೆ. ಯಾಕಂದರೆ ಇದು ಹೋದ ಸತಿ ನಾನು ಅಷ್ಟಿಗೆ ಮಾಡಿಸಿದ್ದು. ಇದು ಗೋಲ್ಡ್ ಅಲ್ಲ, ಸೊ ಯೂಸ್ ಇರುತ್ತೆ ಅಂದ್ಬಿಟ್ಟು ತೆಕ್ಕೊಟ್ಟು ಮಮ್ಮಿಗೆ ತುಂಬ ಖುಷಿ ಆಯಿತು. ಇವಾಗ ಹೋಗ್ಬಿಟ್ಟು ಒಳಗಡೆ ಇದ್ದಾರೆ ಮಮ್ಮಿ. ನಾನು ಮ್ಯಾಕ್ಸನ್ನು ಇಟ್ಕೊಂಡು ಬಂದೆ. ಮ್ಯಾಕ್ಸ್ ಅಲ್ಲಿದೆ ನೋಡಿ. ಸೊ ಇವಾಗ ಹೋಗ್ಬಿಟ್ಟು ಮಮ್ಮಿಗೆ ಇಷ್ಟ ಆಯಿತಾ ಹೆಂಗಿತ್ತು ಅಂತ ಕೇಳೋಣ ಬನ್ನಿ, ಲೆಟ್ಸ್ ಗೋ. ಓಕೆ ಫ್ಯಾಮಿಲಿ, ರೂಮಿಗೆ ಬಂದು ಇವಾಗ ಮಮ್ಮಿನ ಎಕ್ಸ್ಪೀರಿಯನ್ಸ್ ಕೇಳೋಣ ಬನ್ನಿ. ಹೇಳಿ ಮಮ್ಮಿ, ಹೆಂಗಿತ್ತು ನಿಮ್ಮ ಬರ್ಡೇ ದಿನ? ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಬಿಕಾಸ್ ಲಾಸ್ಟ್ ಇಯರು ಅದೇನೋ ಒಂದು ಈವೆಂಟ್ ಇದು ಮಾಡಿದ್ರಿ, ಆರ್ಗನೈಸ್ ಮಾಡಿಸಿದೆ. ಬಟ್ ಕಂಪೇರಿಂಗ್ ಟು ದಟ್ ಈ ಸಲ ತುಂಬ ಚೆನ್ನಾಗಿತ್ತು. ಯಾಕಂದರೆ ಲಾಸ್ಟ್ ಇಯರ್ ನಿಮ್ಮ ಡ್ಯಾಡಿ ಸಿಗಂದೂರ್ಗೆ ಹೋಗಿದ್ರು. ಸೊ ಈ ವರ್ಷ ಅವರು ಇದ್ರು ಕೇಕ್ ಕಟಿಂಗ್ ಟೈಮಲ್ಲಿ. ಕೇಕ್ ಕಟಿಂಗ್ ಇಷ್ಟ ಇರಲಿಲ್ಲ, ಬಟ್ ಕಟ್ ಮಾಡಿ ಮೋರ್ ಓವರ್ ಪ್ರೀಶಿಯಸ್ ಗಿಫ್ಟ್ ಕೊಟ್ಟಿದ್ದಾರೆ ಮಕ್ಕಳಿಬ್ಬರು ಸೇರಿಕೊಂಡು. ರಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿದ್ಯಾ? ಅದರಲ್ಲಿ ಹಾಕಿದ್ಯಾ? ಚೆನ್ನಾಗಿತ್ತು ನಿಮ್ಮ ಡೇ. ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಜೊತೆಲೆ ಎಂಜಾಯ್ ಮಾಡಿದ್ರಿ. ಡಿನ್ನರು ಅಷ್ಟೇ ಮಸ್ತಾಗಿತ್ತು. ಸೊ FM ಇದಾಗಿತ್ತು ನಮ್ಮ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಅನ್ನಿ ಕೈ ತೋರಿಸಿ ಹಿಂಗೆ. ಬಾಯ್.